ಹೊರಗೆ ಬಂದ ಇಲ್ಲಪ್ಪ ಇಂಥವ್ರು ನಡೆದಾವ ವ್ಯಾಟ್ಸಪ್ ಮೂಲಕ ಮಾತು ನಡೆದವನು ಅಂತ ಮಾತುಗಳು ಕೇಳಿ ಬಂದಿದ್ದರಿಂದಾಗೆ ಅದು ಇನ್ನೂ ಡೆವಲಪ್ ಆಗ್ತದೆ ಗೊತ್ತಿಲ್ಲ. ಹೀಗಾಗಿ ದರ್ಶನ್ರ ಅರ್ಜಿ ತಿರಸ್ಕೃತ ಆಗಿದೆ. ಆದ್ರೆ ಈ ಅರ್ಜಿ ತಿರಸ್ಕಾರ ಆಗೋ ಜೊತೆಗೆ ಇನ್ನೂ ಮತ್ತು ಬೇರೆ ರೂಪದಲ್ಲಿ ಬೆಳಿಬೋದಾ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ದರ್ಶನ್ರ ಇಡೀ ಲೈಫನ್ನು ನೋಡಿದಾಗ ಇವರ ಬದುಕಲ್ಲಿ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ತಪ್ಪುಗಳು ಆರೋಪಗಳು ಸಾಕಷ್ಟು ಅನುಭವಿಸಿದ್ದಾರೆ. ಆರೋಪ ಪಡೆದವರಿಗೆ ಒಂದು ಪೂರ್ಣವಾಗಿದ್ದಾವೆ. ಹೀಗಾಗಿ ಈ ಒಂದು ನೆಲೆಗಟ್ಟಿನಲ್ಲೇ ಎಷ್ಟು ಮಟ್ಟಿಗೆ ದರ್ಶನ್ರಿಗೆ ಒಂದು ಜಾಮೀನು ಸಿಗ್ಬೋದು ಮತ್ತು ಜಾಮೀನು ಸಿಕ್ಕರೂ ಎಷ್ಟು ಮಟ್ಟ ಇವ್ರು ಹೊರಗೆ ಬರ್ಬೋದು ಅನ್ನೋದು ಇನ್ನೂ ಇವತ್ತು ಚಿದಂಬರ ರಹಸ್ಯ. ಕಾರಣ ಭಾಳ ದೊಡ್ಡ ಒಂದು ಪ್ರಮಾಣದ ಈ ಕೊಲೆ ನಡೆದು ಹೋಗ್ಯದ. ಅದರಲ್ಲಿ ಇವರು ಇನ್ವಾಲ್ವ್ ಅದಾರ ಅನ್ನೋದನ್ನು ಈಗಾಗಲೇ ಪ್ರೂವ್ ಮಾಡೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲದ ಸಂದರ್ಭದಲ್ಲೇ ಪ್ರದೂಷ್ ಅವರು ಇಲ್ಲ ನಡೆದು ಖರೆ ಅಂತೇಳಿ ಮಾಬಿ ಸಾಕ್ಷಿ ಆಗಿದ್ದು ಈ ಒಂದು ದರ್ಶನ್ ಅವರಿಗೆ ನುಂಗಲಾದ ಬಿಸಿತುಪ್ಪ ಇದೇನಾಗ್ಬೋದು, ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಕಸರತ್ತು ಮಾಡ್ತಾಯಿದ್ದಾರೆ, ಹೆಂಗಾದ್ರು ತಪ್ಪಿಸ್ಕೊಂಡು ಬರ್ಬೇಕಂತೇಳಿ ಅದರ ಅಂದುಕೊಂಡ್ರೆ ಸುಲಭವಾಗಿ ಇವರಿಗೆ ಹಾದಿ ಕಾಣ್ತಾ ಇಲ್ಲ. ಒಟ್ಟಾರೆಯಾಗಿ ದರ್ಶನ್ ಅವರು ತಮ್ಮ ಅರ್ಜಿಗಳನ್ನು ಮೇಲ್ಮೇಲೆ ಸಲ್ಲಿಸ್ತಾ ಇದ್ದಾರೆ. ನಾನು ನಿರೂಪಣಾ ರೀತಿ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ಹೇಳ್ಕೊಳ್ಳೋಂಥ ಪ್ರಯತ್ನಕ್ಕೆ ಜೊತೆಗೆ ಒಂದಿಷ್ಟು ಅಲ್ಲೇ ಇಲ್ಲೇ ಕೇಸುಗಳನ್ನು ಮುಚ್ಚೋಗೋಸ್ಕರ ಕೇಸುಗಳನ್ನು ಪರಿಚಯ ಮಾಡ್ತಾ ಇದ್ದಾರೆ. ಅದು ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಆರೋಪಗಳು ಮೇಲೆ ಇರೋದರಿಂದಾಗಿ ಇವೆಲ್ಲರೂ ಗಮನಿಸಿದಾಗ ಸಹಜದ ಕೋರ್ಟ್ ಸಹಿತ ಏನು ಆಧರಿಸಿದ ಮಾತುಗಳನ್ನು ಆಡಿದ್ರು ಸಹಿತ ಎಷ್ಟೋ ವಿಚಾರಗಳು ಮಾಡಿದ್ರು ಸಹಿತ ಕೋರ್ಟಿಗೂ ಸಹಿತ ನಡೆದಂಥ ಬಂಧನಗಳು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರೋದರಿಂದಾಗಿ ದರ್ಶನ್ ತಪ್ಪು ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಯ್ತಪ್ಪ ಅಂದ್ರೆ ನಿಶ್ಚಿತವಾಗಿ ಬಿಡಲಿಕ್ಕಿಲ್ಲ, ಅವ್ರು ಶಿಕ್ಷೆ ಆಗೋ ಸಾಧ್ಯತೆಗಳಿದ್ದಾವೆ. ಆದರೂ ಅಲ್ಲಿವರೆಗೆ ಒಂದು ಹೋಪ್ಸ್ ಇನ್ನೂ ಟೈಮ್ ಇದಪ್ಪ, ಉಳಿಬೋದು ದರ್ಶನ್ ಅವರು ಹೊರಗೆ ನಮ್ಮ ಜೊತೆ ಬರ್ಬೋದು ಅನ್ನೋದು ಭಾಳಷ್ಟು ಜನ ಅಭಿಮಾನಿಗಳ ಒಂದು ಏನಪ್ಪ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮಾತನಾಡೋ ವಿಷಯ. ಭಾಳಷ್ಟು ಅಭಿಮಾನಿಗಳು ಅವರಿಗೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಜೊತೆಗೆ ಇಂಥ ಒಬ್ಬ ನಟ ನಮ್ಮಲ್ಲಿ ಇದ್ದ ಅಂತ ಹೇಳೋಕ್ಕಿಂತಲೂ ಈಗ ಅದಾರು ಅನ್ನೋದು ಹೇಳೋ ಸಲುವಾಗಿ ಅವ್ರು ಬರಲಿ ಅನ್ನೋದು ಅವ್ರ ಬಯಕೆ. ಅಭಿಮಾನಿಗಳಂತೆ ಭಾಳ ಹಾಗೆ ನೋಡ್ತಾ ಇದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಇವ್ರ ಪ್ರಖರ ಇದ್ದಿದ್ದು ಬೇರೆ ಬೇರೆ ಆಯಾಮ ಪಡಿತಾ ಇರೋದ್ರಿಂದಾಗಿ ದರ್ಶನ್ ಅವರಿಗೆ ಈ ಒಂದು ಬಂಧನದಿಂದ ಮುಕ್ತಿಯಾಗೋದು ಭಾಳ ಕಷ್ಟ ಅಂಥೇಳಿ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದಷ್ಟು ಸುಳ್ಳಾಗಿರೋದು ಎಲ್ಲರ ಅಭಿಪ್ರಾಯ. ಬಟ್ ಆಗೋದು ಹೆಂಗದ ನಡೆದ ಘಟನೆ ಸುಳ್ಳಲ್ಲ. ಈವನ್ ಎಲ್ಲ ಆನ್ ರೆಕಾರ್ಡ್ ಅದರಲ್ಲೂ ಮುಖ್ಯವಾಗಿ ರೇಡಿಯೋಗಳಲ್ಲೇ ವಾಟ್ಸಪ್ಗಳಲ್ಲೇ ಸಿಗುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಈ ಕೇಸ್ ಮುಚ್ಚಾಕೋದ್ರೂ ಈ ಕೇಸ್ ಓಪನ್ ಆಗೋದು ಹೆಚ್ಚು ಅನ್ನುವಂಥ ಸಾಧ್ಯತೆಗಳು ಕಾಣ್ತಾ ಇದೆ.